ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 194ನೆಯ ತಿರುನಾಮ ಸುಪರ್ಣಃ. 121ನೇ ಶಾಶ್ವತಸ್ಥಾಣು ಎಂಬ ತಿರುನಾಮದಲ್ಲಿ ಗರುಡನು ತನ್ನ ತಾಯಿ ವಿನತೆಯನ್ನು ಅವಳ ಸಹೋದರಿ ಕದ್ರುವಿನ ಬಂಧನದಿಂದ ಮುಕ್ತಗೊಳಿಸಲು ದೇವಲೋಕದಿಂದ ಅಮೃತವನ್ನು ತಂದ ಕಥೆಯನ್ನು ನಾವು ಕೇಳಿದ್ದೇವೆ. ಗರುಡನು ಅಮೃತವನ್ನು ತೆಗೆದುಕೊಂಡು ಹಿಂದಿರುಗುತ್ತಿದ್ದಾಗ ಇಂದ್ರನು ತನ್ನ ವಜ್ರಾಯುಧದಿಂದ ಅವನ ಮೇಲೆ ಪ್ರಹಾರ ಮಾಡಿದನು. ಆದರೆ ಆ ಆಯುಧವು ಗರುಡನಿಗೆ ಯಾವುದೇ ಹಾನಿ ಮಾಡಲಿಲ್ಲ. ಆದರೂ ಗರುಡನು ಸ್ವಇಚ್ಛೆಯಿಂದ ತನ್ನ ವಿಶಾಲವಾದ ರೆಕ್ಕೆಗಳಿಂದ 2 ಗರಿಗಳನ್ನು ಉದುರಿಸಿ ಮುಂದೆ ಹಾರಿಹೋದನು. ಆದರೆ ಗರುಡನು ಏಕೆ ಕೇವಲ 2 ಗರಿಗಳನ್ನು ಮಾತ್ರ ಉದುರಿಸಿದನು? ಇದಕ್ಕೆ ವೇದಾಂತ ದೇಶಿಕರು ತಮ್ಮ ಗರುಡ ಪಂಚಾಶತ್ ಕೃತಿಯಲ್ಲಿ ಉತ್ತರ ನೀಡುತ್ತಾರೆ. ವಜ್ರಾಯುಧವು ವೃತ್ರಾಸುರನನ್ನು ಸಂಹರಿಸಲು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಕರುಣಾಮೂರ್ತಿಯಾದ ದದೀಚಿ ಮಹರ್ಷಿಯ ಎಲುಬುಗಳಿಂದ ತಯಾರಾಗಿತ್ತು. ಇಂದ್ರನು ವಜ್ರಾಯುಧದಿಂದ ಪ್ರಹಾರ ಮಾಡಿದಾಗ ಗರುಡನು 1 ಗರಿಯನ್ನು ಉದುರಿಸದೆ ಹಾರಿ ಹೋಗಿದ್ದರೆ ಅದು ದದೀಚಿ ಮಹರ್ಷಿಯ ಮಹಾನ್ ತ್ಯಾಗಕ್ಕೆ ಅಗೌರವ ತೋರಿಸಿದಂತಾಗುತ್ತಿತ್ತು. ಆದ್ದರಿಂದ ಅವರ ತ್ಯಾಗಕ್ಕೆ ಗೌರವ ಸೂಚಿಸಲು ಗರುಡನು ತನ್ನ 2 ಗರಿಗಳನ್ನು ಉದುರಿಸಿದನು. ಗರುಡನು ತನ್ನ ರೆಕ್ಕೆಗಳನ್ನು ಬಡಿಯುತ್ತಾ ಹಾರುವಾಗ ಅವುಗಳಿಂದ ವೇದ ಮಂತ್ರಗಳ ಧ್ವನಿ ಕೇಳಿಸುತ್ತಿತ್ತು ಎಂದು ಹೇಳಲಾಗುತ್ತದೆ. ಹೇಗೆಂದರೆ ಗರುಡನ ಮೇಲೆ ಭಗವಂತನ ಸಂಪೂರ್ಣ ಅನುಗ್ರಹವಿತ್ತು. ಭಗವಂತನು ಸ್ವತಃ ಒಂದು ಅವತಾರದಲ್ಲಿ ರೆಕ್ಕೆಗಳನ್ನು ಹೊಂದಿದ್ದನು. ಭಗವಂತನು ಹಂಸಾವತಾರ ತಾಳಿದಾಗ ತನ್ನ ರೆಕ್ಕೆಗಳ ಸದ್ದಿನ ಮೂಲಕವೇ ಬ್ರಹ್ಮದೇವರು ಮತ್ತು ಸನಕಾದಿ ಋಷಿಗಳಿಗೆ ವೇದಗಳ ಸಾರವನ್ನು ಉಪದೇಶಿಸಿದನು. ಸಂಸ್ಕೃತದಲ್ಲಿ ಪರ್ಣ ಎಂದರೆ ಗರಿ ಅಥವಾ ರೆಕ್ಕೆ ಎಂದು ಅರ್ಥ. ಆದ್ದರಿಂದ ಸುಪರ್ಣಃ ಎಂದರೆ ಹಂಸಾವತಾರದಲ್ಲಿ ಸುಂದರವಾದ ರೆಕ್ಕೆಗಳನ್ನು ಹೊಂದಿದ್ದವನು ಎಂದು ಅರ್ಥ. ನಾವು ಪ್ರತಿದಿನ ಸುಪರ್ಣಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ವೇದ ಮಂತ್ರಗಳ ಪವಿತ್ರ ಧ್ವನಿಯಲ್ಲಿ ಲೀನನಾಗುವ ಅನುಗ್ರಹವನ್ನು ನೀಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.